ಹಾಸನ ತಾಲೂಕಿನ ಸಾಲಗಾಮಿಯಲ್ಲಿ ಅಬಕಾರಿ ಇಲಾಖೆ ವತಿಯಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ 3,20,000 ರೂಪಾಯಿ ಮೌಲ್ಯದ ಗೋವಾ ಮದ್ಯವನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ಅಬಕಾರಿ ಉಪ ಆಯುಕ್ತ ಮೋತಿಲಾಲ್ ತಿಳಿಸಿದ್ದಾರೆ. ಈ ಬಗ್ಗೆ ನಗರದಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಬಕಾರಿ ಜಂಟಿ ಆಯುಕ್ತರು ಮೈಸೂರು ವಿಭಾಗ ಹಾಗೂ ಅಬಕಾರಿ ಉಪ ಅಧೀಕ್ಷಕರು ಹಾಸನ ಉಪವಿಭಾಗ ಮತ್ತು ಅಬಕಾರಿ ನಿರೀಕ್ಷಕರು ಹಾಸನ 1ನೇ ವಲಯರವರ ನೇತೃತ್ವದಲ್ಲಿ ಹಾಸನ ತಾಲೂಕು ಸಾಲಗಾಮೆ ಹೋಬಳಿ ಸಾಲಗಾಮೆ ಗ್ರಾಮದ ಪ್ರತಾಪ್ ಅಲಿಯಾಸ್ ಕರಿಯ ಪ್ರತಾಪ್ ಬಿನ್ ಮಹೇಶ್ ಹಾಗೂ ಜಗದೀಶ್ ಗೌಡ ಅಲಿಯಾಸ್ ಮನು ಬಿನ್ ಮಂಜುನಾಥ್ ಅವರು ತಮ್ಮ ಅಶೋಕ್ ಲೈಲ್ಯಾಂಡ್ ವಾಹನದಲ್ಲಿ ಸಾಗಿಸುತ್ತಿದ್ದ ಗೋವಾ ಮದ್ಯವನ್ನ 12 ಚೀಲಗಳಲ್ಲಿ ತಲಾ ಒಂದೊಂದು ಚೀಲದಲ್ಲಿ 2 ರಟ್ಟಿನ ಪೆಟ್ಟಿಗೆಗಳಂತೆ ಒಟ್ಟು 24 ಪೆಟ್ಟಿಗೆಗಳಿಂದ 2,16,000 ಲೀಟರ್ ಗೋವಾ ಮದ್ಯವನ್ನ ವಶಕ್ಕೆ ಪಡೆಯಲಾಗಿದೆ. ಖಚಿತ ಮಾಹಿತಿ ಆಧಾರದಲ್ಲಿ ದಾಳಿ ಮಾಡಿ ಪತ್ತೆ ಹಚ್ಚಿ ಸದರಿ ಆರೋಪಿಯಾದ ಪ್ರತಾಪ್ ಅಲಿಯಾಸ್ ಕರಿಯ ಪ್ರತಾಪ್ ಎಂಬಾತನನ್ನ ದಸ್ತಗಿರಿ ಮಾಡಿ ಮದ್ಯ ಹಾಗೂ ವಾಹನವನ್ನ ಇಲಾಖೆ ವಶಕ್ಕೆ ಪಡೆದುಕೊಂಡು ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ವಶಪಡಿಸಿಕೊಂಡ ಮದ್ಯದ ಮೌಲ್ಯ ರೂಪಾಯಿ 3,20,000 ಹಾಗೂ ವಾಹನದ ಮೌಲ್ಯ 4 ಲಕ್ಷ. ಸದರಿ ಗೋವಾ ಮದ್ಯವನ್ನ ಯಾವುದೇ ವ್ಯಕ್ತಿಯು ಅಕ್ರಮವಾಗಿ ಸಂಗ್ರಹಿಸುವುದು ಮತ್ತು ಮಾರಾಟ ಮಾಡುವುದು ಕಾನೂನು ರೀತಿಯ ಅಪರಾಧವಾಗಿದ್ದು, ಸಾರ್ವಜನಿಕರು ಕಂಡುಬಂದಲ್ಲಿ ಅಬಕಾರಿ ನಿರೀಕ್ಷಕರು ಹಾಸನ ವಲಯ 1 ಈ ಕಚೇರಿಗೆ ಮಾಹಿತಿ ನೀಡಬೇಕೆಂದು ಕೋರಿದರು. ಈ ವೇಳೆ ವಿಜಯ್ ಕುಮಾರ್ ಜಿವಿ ಅಬಕಾರಿ ಉಪ ಅಧೀಕ್ಷಕರು ಹಾಸನ ಉಪವಿಭಾಗ ಹಾಗೂ ಕೇಶವಮೂರ್ತಿ ಎಂಕೆ ಅಬಕಾರಿ ನಿರೀಕ್ಷಕರು ವಲಯ 1 ಹಾಗೂ ಸಿಬ್ಬಂದಿಗಳಾದ ಇಟಿ ಚಂದ್ರಪ್ಪ, ಜೆ ಪ್ರಶಾಂತ್, ಟಿಪಿ ಮಂಜುನಾಥ್, ಉಮೇಶ್, ಬಿಪಿ ನಂದೀಶ್ ಹಾಗೂ ಇತರರು ಹಾಜರಿದ್ದರು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.